ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ಇವತ್ತು ನವರಾತ್ರಿಯ 4ನೇ ದಿನ. ಇವತ್ತು ನಾವು ತಾಯಿಯನ್ನು ಕೂಷ್ಮಾಂಡ ಅನ್ನುವಂತಹ ಸ್ವರೂಪದಿಂದ ಆರಾಧನೆಯನ್ನು ಮಾಡ್ತೀವಿ. ಕೂಷ್ಮಾಂಡ ಅಂತ ಹೇಳಿದ್ರೆ, ಕೂಷ್ಮ ಅಂತ ಹೇಳಿದ್ರೆ ಉಷ್ಣ ಅಥವಾ ಬಿಸಿ ಅಂತ ಅರ್ಥ. ಅಂಡ ಅಂತ ಹೇಳಿದ್ರೆ ವೃತ್ತಾಕಾರದ ಸ್ವರೂಪ ಅಂಥೇಳಿ ಅರ್ಥ. ಒಟ್ಟಾರೆ ಕೂಷ್ಮಾಂಡ ದೇವಿಯೇ ಇಡೀ ಪ್ರಪಂಚದ ಸೃಷ್ಟಿಕರ್ತೆ, ಇಡೀ ಭೂಮಿಯ ಸೃಷ್ಟಿಕರ್ತೆ ಅನ್ನುವಂತಹದ್ದನ್ನು ಅರ್ಥ ಮಾಡಿಸುತ್ತೆ. ಈ ದಿನದ ಬಣ್ಣ ಅದು ಕೇಸರಿ. ಯಾವಾಗ ಇಡೀ ಪ್ರಪಂಚ ಕತ್ತಲೆಯಾಗಿರುತ್ತೋ ಆ ಸಮಯದಲ್ಲಿ ಎಲ್ಲ ಗ್ರಹಗಳನ್ನು ಜೊತೆಗೆ ಭೂಮಿಯನ್ನು ಕೂಡ ಸೃಷ್ಟಿ ಮಾಡಿದಂಥವಳು ಈ ಕೂಷ್ಮಾಂಡ ದೇವಿ ಅಂಥೇಳಿ ನಮಗೆ ಗ್ರಂಥಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಮುಂದುವರೆದು ಕೂಷ್ಮಾಂಡ ದೇವಿ ಅಂದರೆ ಆದಿಶಕ್ತಿ, ಅವಳು ತನ್ನೆರಡೂ ಕಣ್ಣುಗಳಿಂದ ಮತ್ತು 3ನೇ ಕಣ್ಣಿನಿಂದ ಒಟ್ಟಾರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರಿಗೆ ಜನ್ಮವನ್ನು ನೀಡಿದ್ಲು. ಅಷ್ಟೇ ಅಲ್ಲದೆ ಅವರಿಗೆ ವರರನ್ನೂ ಕೂಡ ತನ್ನ ಕಣ್ಣುಗಳಿಂದನೇ ನೀಡಿದ್ಲು ಅಂತ ಹೇಳಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರ ಸೃಷ್ಟಿಗೂ ಕೂಡ ಕಾರಣ ಈ ಕೂಷ್ಮಾಂಡ ದೇವಿ ಅನ್ನುವಂತಹದ್ದು ತಿಳಿಯುತ್ತೆ. ಮತ್ತು ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ, ವಿಷ್ಣುವಿನ ರಕ್ಷಣಾ ಕಾರ್ಯಕ್ಕೆ, ಸಂರಕ್ಷಣಾ ಕಾರ್ಯಕ್ಕೆ ಮತ್ತು ಶಿವನ ಲಯ ಕಾರ್ಯಕ್ಕೆ ಒಳಗೆ ಶಕ್ತಿಯಾಗಿ ಇರುವಂಥವಳೇ ಈ ಕೂಷ್ಮಾಂಡ ದೇವಿ. ಈ ದಿನ ನಾವು ಕೂಷ್ಮಾಂಡ ದೇವಿಯನ್ನು ಈ ಶ್ಲೋಕದ ಮುಖಾಂತರ ಆರಾಧನೆ ಮಾಡಬಹುದು. ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೆ ಅಂತ ಹೇಳಿದ್ರೆ, ಹುಲಿಯ ಮೇಲೆ ಕೂತಿರುವ ತನ್ನ 7 ಕೈಗಳಲ್ಲಿ ಕ್ರಮಶಃ ಕಮಂಡಲ, ಬಿಲ್ಲು, ಬಾಣ, ಅಮೃತ ಕಲಶ, ಚಕ್ರ ಮತ್ತು ಗದೆಗಳನ್ನು ಹೊಂದಿರುವಂತಹ ಕೂಷ್ಮಾಂಡ ದೇವಿ ನನಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾವು ಈ ಶ್ಲೋಕದ ಮುಖಾಂತರ ತಿಳ್ಕೊಬಹುದು. ಇವತ್ತು ನವರಾತ್ರಿಯ 4ನೇ ದಿನ ಅಂತ ಹೇಳಿದ್ರೆ ನಾವು ನವರಾತ್ರಿಯನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಬಹುದು. ಮೊದಲನೇ 3 ದಿನದಲ್ಲಿ ನಾವು ಮಹಾಕಾಳಿಯನ್ನು ಆರಾಧನೆ ಮಾಡಿ ನಮ್ಮಲ್ಲಿರುವಂತಹ ತಮೋಗುಣ ಕಡಿಮೆ ಆಗಲಿ ಅನ್ನುವಂತಹದ್ದನ್ನು ಕೇಳ್ಕೊಳ್ತೀವಿ. ಎರಡನೇ 3 ದಿನಗಳನ್ನು ನಾವು ಮಹಾಲಕ್ಷ್ಮಿಯ ಸ್ವರೂಪದ ತಾಯಿಯನ್ನು ಆರಾಧನೆ ಮಾಡಿ ನಮ್ಮಲ್ಲಿರುವಂತಹ ರಜೋಗುಣ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಲಿ ಅನ್ನುವಂತಹದ್ದನ್ನು ಕೇಳ್ಕೊಳ್ತೀವಿ. ಮತ್ತು ಕೊನೆಯ 3 ದಿನಗಳನ್ನು ನಾವು ತಾಯಿಯನ್ನು ಮಹಾ ಸರಸ್ವತಿ ರೂಪದಲ್ಲಿ ಆರಾಧನೆ ಮಾಡಿ ನಮ್ಮಲ್ಲಿರುವಂತಹ ಸಾತ್ವಿಕ ಶಕ್ತಿ ಅದು ಹೆಚ್ಚಾಗಲಿ ಅನ್ನುವಂತಹದ್ದನ್ನು ಕೇಳ್ಕೊತೀವಿ. ಹಾಗಾಗಿ ಇವತ್ತು ನಾವು ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡಿ ನಮ್ಮಲ್ಲಿರುವಂತಹ ರಜೋಗುಣ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಲಿ ಅನ್ನುವಂತಹದ್ದನ್ನು ಕೇಳಿಕೊಳ್ಳುವಂತಹ ದಿನ. ಇದು ಕೂಷ್ಮಾಂಡ ದೇವಿಯ ಹಿನ್ನೆಲೆ ಮತ್ತು ಕಥೆ. ಮುಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ 5ನೇ ಸ್ವರೂಪವಾದಂತಹ ಸ್ಕಂದಮಾತಾಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.